ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 7 ಜೂನ್ 2024 ನಿಫ್ಟಿ 50 BSE ಸೆನ್ಸೆಕ್ಸ್ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ಚಂದ್ರಬಾಬು ನಾಯ್ಡು ಅವರ ಕಂಪ್ನಿ ಹೆರಿಟೇಜ್ ಅಂತ ಏನಿದೆ ಅದರಲ್ಲಿ ನಿನ್ನೆ ನಾವು ನೋಡ್ಬೋದಿದ್ದು ಸುಮಾರು ಏರಿಕೆ ಆಗಿತ್ತು. ಅದೇ ರೀತಿ ಚಂದ್ರಬಾಬು ನಾಯ್ಡು ಅವರಿಗೆ ಒಂದು ಲಾಭನೂ ಆಗಿತ್ತು. ಅದೇ ರೀತಿ ಅವರ ಪತ್ನಿಯವರು ಇದರಲ್ಲಿ ಒಂದು ಶೇರ್ ಹೋಲ್ಡರ್ ಆಗಿದ್ದಾರೆ. ಅದೇ ರೀತಿ ಅವ್ರದ್ದು ಒಂದು ಸಂಪತ್ತು ಏರಿಕೆ ಆಗಿದೆ. ಸುಮಾರು 584 ಕೋಟಿಯಷ್ಟು ಅವರ ಸಂಪತ್ತಿನಲ್ಲೂ ಏರಿಕೆ ಆಗಿದೆ. ಬನ್ನಿ ನೋಡೋಣ, ಫಸ್ಟ್ ನೋಡೋಣ ಬನ್ನಿ ಏನಾಗಿದೆ ಅಂತ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 23,290.15 ಪಾಯಿಂಟಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 468.75 ಅಷ್ಟು ಏರಿಕೆ ಆಗಿದೆ. ಅಂದರೆ 2% ಏರಿಕೆ ಆಗಿದೆ. ಇದು ಒಂದು ದೊಡ್ಡ ಏರಿಕೆ ಅಂತಲೇ ಹೇಳ್ಬೋದು. ನಿನ್ನೆನೂ ಅಷ್ಟೇ ನೋಡ್ಬೋದಾಯಿತು, ಸುಮಾರು 201 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಏರಿಕೊಂಡು ಹೋಗ್ತಾ ಇದೆ ಶೇರ್ ಮಾರ್ಕೆಟ್. ಅದೇ ರೀತಿ BSE ಸೆನ್ಸೆಕ್ಸ್ ನೋಡಿದರೆ ಸುಮಾರು 76,693.36ಕ್ಕೆ ಇವತ್ತು ಕ್ಲೋಸ್ ಆಯಿತು. ಅಂದರೆ 1,618.85 ಇವತ್ತು ಅಷ್ಟು ಏರಿಕೆ ಆಗಿದೆ. ಅಂದರೆ ಸುಮಾರು 2.16% ಅಷ್ಟು ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ ಅಂದರೆ IRFC, ಇದರಲ್ಲಿ ಸುಮಾರು ಒಂದು 55 ಪೈಸೆ ಅಷ್ಟು ಇವತ್ತು ಏರಿಕೆ ಕಾಣ್ತು. ಹಾಗೆ ಅಡಾನಿ ಪೋರ್ಟ್ಸ್ ಇವತ್ತು ಸುಮಾರು ಹತ್ತಿರ ಒಂದು ₹25.90 ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಯಿತು. ಹಾಗೆ ಅಡಾನಿ ಪವರು ಅಷ್ಟೇ ಸುಮಾರು 2.36% ಅಷ್ಟು ಏರಿಕೆ ಆಗಿದೆ. ಅಂದರೆ ₹17.70 ಅಷ್ಟು ಏರಿಕೆ ಆಗಿದೆ. ಹಾಗೆ ಇನ್ನೊಂದು ಟ್ರೆಂಡಿಂಗ್ ಶೇರ್ ಅಂದರೆ ರತನ್ ಇಂಡಿಯಾ ಪವರ್ ಲಿಮಿಟೆಡ್, ಇದರಲ್ಲಿ ಸುಮಾರು ಒಂದು 5% ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡೋದಾದರೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಅತಿ ಹೆಚ್ಚು ಏರಿಕೆ ಆಗಿರೋದು ಸುಮಾರು 5.84%, ಅಂದರೆ ₹157.60 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ವಿಪ್ರೋ ಸುಮಾರು 5.11%, ಅಂದರೆ ₹23.55 ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಟೆಕ್ ಮಹೇಂದ್ರ ಸುಮಾರು ₹60.15 ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಇನ್ಫೋಸಿಸ್ನಲ್ಲೂ ಏರಿಕೆ ಆಗಿದೆ, ₹61.35. ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ₹408.20. ಹಾಗೆ ಭಾರತಿ ಏರ್ಟೆಲ್ನಲ್ಲಿ ಸುಮಾರು ₹54.65 ಪ್ರತಿಯೊಂದು ಶೇರಲ್ಲಿ. ಟಾಟಾ ಸ್ಟೀಲ್ನಲ್ಲಿ ಸುಮಾರು ಹತ್ತಿರ ಒಂದು 4%, ಅಂದರೆ ₹6.85 ಅಷ್ಟು ಏರಿಕೆ ಆಗಿದೆ. ಅಂದರೆ ಹೆಚ್ಚು ಕಡಿಮೆ ಎಲ್ಲ ಕಂಪ್ನಿನಲ್ಲೂ ನಿಫ್ಟಿ 50ನಲ್ಲಿ ಸುಮಾರು ಕಂಪ್ನಿಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಬಜಾಜ್ ಫಿನಾನ್ಸು, LTI ಮೈಂಟ್ರಿ ಲಿಮಿಟೆಡ್, ಟೈಟನು, ಟಾಟಾ ಮೋಟಾರ್ಸ್, ONGC, NTPC, ಪವರ್ ಗ್ರಿಡ್ ಇದರಲ್ಲೂ ಏರಿಕೆ ಆಗಿದೆ. ಹಾಗೆ ರಿಲಯನ್ಸ್ ಇಂಡಸ್ಟ್ರಿ, HCL ಟೆಕ್ನಾಲಜೀಸ್, ಸನ್ ಫಾರ್ಮಾ, ಗ್ರಾಸಿಮ್ ಇಂಡಸ್ಟ್ರೀಸ್, ಅಡಾನಿ ಪೋರ್ಟ್ಸ್, ಡಿವಿಸ್ ಲ್ಯಾಬೊರೇಟರೀಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನಲ್ಲೂ ಏರಿಕೆ ಆಗಿದೆ. ಹಾಗೆ ಫಾರಿನ್ ಇನ್ವೆಸ್ಟರ್ಸ್ದು ನೋಡಿದ್ರೆ ನಿನ್ನೆದು ಡೇಟಾ ನೋಡೋದಾದರೆ ಸುಮಾರು 6,867.72 ಕೋಟಿಯಷ್ಟು ಅಂದರೆ ಸೇಲ್ಸ್ ಆಗಿದೆ ಮಾಡಿದ್ದಾರೆ. ಅದೇ ರೀತಿ ಡೊಮೆಸ್ಟಿಕ್ ಇನ್ವೆಸ್ಟರ್ಸು ಸುಮಾರು 3,718 ಕೋಟಿಯಷ್ಟು ಹೂಡಿಕೆ ಮಾಡಿದ್ದಾರೆ ನಿನ್ನೆ 6 ಜೂನ್. ಹಾಗೆ ಮೋತಿಲಾಲ್ ಆಸ್ವಾಲ್ ಮಲ್ಟಿ ಕ್ಯಾಪ್ ಫಂಡ್ ಇದೆ, ಇದು ಹೆಚ್ಚು ಕಡಿಮೆ 11 ಜೂನಿಗೆ ಇದು ಕ್ಲೋಸ್ ಆಗಿದೆ, ನೋಡ್ಕೋಬೋದು. ಹಾಗೆ ವೆಲ್ಸ್ಪನ್ ಎಂಟರ್ಪ್ರೈಸಸ್ ಲಿಮಿಟೆಡ್ IOCL ಜೊತೆ ಇವ್ರದ್ದೊಂದು ಡಿಸ್ಪ್ಯೂಟ್ ಇತ್ತು, ಅವರು ಇವತ್ತು ಕ್ಲಿಯರ್ ಆಗಿದೆ. ಇದು ಹೆಚ್ಚು ಕಡಿಮೆ 15 ಪಾಯಿಂಟ್, ಅಂದರೆ ಹೆಚ್ಚು ಕಡಿಮೆ ಒಂದು 16 ಕೋಟಿಯಷ್ಟು ಪ್ರಿನ್ಸಿಪಲ್ ಅಮೌಂಟು, ಅದಕ್ಕೆ ಒಂದು 7.4 ಕೋಟಿಯಷ್ಟು ಇಂಟ್ರೆಸ್ಟ್ ಸೇರಿಸಿ ಇವರಿಗೆ ಒಂದು ವೆಲ್ಸ್ಪನ್ ಎಂಟರ್ಪ್ರೈಸಸ್ ಲಿಮಿಟೆಡ್ಗೆ ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಆಗಿದೆ. ಹಾಗಾಗಿ ಇದರಲ್ಲಿ ಹೆಚ್ಚು ಕಡಿಮೆ ಇವತ್ತು ಏರಕ್ಕೆ ನೋಡ್ಬೋದಿತ್ತು. ಇದರಲ್ಲೂ ಒಂದು ಸುಮಾರು ಮುಂದೆ ಇದರಲ್ಲಿ ಏರಿಕೆ ಆಗೋ ಚಾನ್ಸಸ್ ಇದೆ ಅಂತ ಒಂದು ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ. ಅದೇ ರೀತಿ ನಾವು ಮೇನಲ್ಲಿ 2024 ಮೇನಲ್ಲಿ ನೋಡೋದಾದರೆ ಸುಮಾರು ಫಾರಿನ್ ಇನ್ವೆಸ್ಟರ್ಸು ಸುಮಾರು 25,886 ಕೋಟಿ ರೂಪಾಯಿ ಅಷ್ಟು ನಮ್ಮ ದೇಶದ ಶೇರ್ ಮಾರ್ಕೆಟ್ನಲ್ಲಿ ಸೆಲ್ಲರ್ ಆಗಿದ್ದಾರೆ, ಅಂದರೆ ದುಡ್ಡನ್ನು ತೆಗೆದಿದ್ದಾರೆ ನಮ್ಮ ಶೇರ್ ಮಾರ್ಕೆಟಿಂದ. ಹಾಗೆ RBI ರೆಪೋ ರೇಟ್ ಅಂತ ಏನಿದೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಅದರಿಂದ ನೋಡ್ಬೋದು ಇವಾಗ ಅಪ್ಗ್ರೋತ್ ಶೇರ್ಸ್ಗಳು ಯಾವ್ದು ಅಂತ ಹೇಳಿದ್ರೆ ಒಂದು ಎಕ್ಸ್ಪೋರ್ಟ್ ಬ್ರೋಕರೇಜ್ಗಳು ಹೇಳೋ ಪ್ರಕಾರ RBNL, ಟಾಟಾ ಕೆಮಿಕಲ್ಸ್, IRB ಇನ್ಫ್ರಾ, ಡಿಕ್ಸಾನ್ ಟೆಕ್ನಾಲಜೀಸ್, ಹಾಗೆ ಮಾಸ್ಟೆಕ್ ಈ ಶೇರ್ಸ್ಗಳಲ್ಲಿ, ಈ ಕಂಪ್ನಿ ಶೇರ್ಸ್ಗಳಲ್ಲಿ ಏರಿಕೆ ಆಗೋ ಚಾನ್ಸಸ್ ಇದೆ ಅಂತ ಭಾವಿಸ್ತಾ ಇದ್ದಾರೆ. ಹಾಗೆ ಝೊಮ್ಯಾಟೋದು ಬ್ಲಿಂಕಿಟ್ಸ್ ವೇರ್ ಹೌಸ್ ಏನಿದೆ ಹೈದರಾಬಾದ್ನಲ್ಲಿ, ಝೊಮ್ಯಾಟೋದು ಏನು ಫುಡ್ ಡೆಲಿವರಿ ಮಾಡುತ್ತೆ ಇದರದ್ದು ಒಂದು ಬ್ಲಿಂಕಿಟ್ ಅಂತ ಇದೆ, ಇದು ಝೊಮ್ಯಾಟೋಗೆ ಸೇರಿರೋದು ಒಂದು ಕಂಪನಿ. ಇದರ ವೇರ್ ಹೌಸ್ ಮೇಲೆ ಒಂದು ಹೈದರಾಬಾದ್ನಲ್ಲಿ ರೇಡ್ ಆಗಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದ್ರೆ 5 ವರ್ಷದಲ್ಲಿ ಸುಮಾರು 86% ಅಷ್ಟು ಏರಿಕೆ ಆಗಿದೆ ಅಂತೆ ಮೋದಿ ಗೌರ್ಮೆಂಟ್ನಲ್ಲಿ, ಮೋದಿ 2.0 ಅಂತ ಏನು ಹೇಳ್ತೀವಿ ಅದರಲ್ಲಿ. ಡೈಮಂಡ್ ಪವರ್ ಇನ್ಫ್ರಾಸ್ಟ್ರಕ್ಚರ್ಸ್ ನೋಡೋದಾದರೆ ಸುಮಾರು ಇವಾಗ ನಾವು ₹26 ಟ್ರೇಡ್ ನಡೀತಿದ್ದು, ಹೆಚ್ಚು ಕಡಿಮೆ 2023ರಲ್ಲಿ. ಇವಾಗ ನೋಡಿದರೆ ಇದು 868.20 ಇದೆ. ಇದು ಒಂದು ದೊಡ್ಡ ಮಲ್ಟಿ ಬ್ಯಾಗರ್ ಅಂತಲೇ ಹೇಳ್ಬೋದು. ಸುಮಾರು 3,000% ಅಷ್ಟು ಇದು ಒಂದು ಏರಿಕೆ ಆಗಿರೋ ಒಂದು ಕಂಪನಿಯ ಶೇರ್. ಹಾಗೆ TBI ಕಾರ್ನ್ ಲಿಸ್ಟ್ ಆಗಿದೆ, ಹೆಚ್ಚು ಕಡಿಮೆ ಇದು 110% ಏರ್ಕೊಂಡು ಲಿಸ್ಟ್ ಆಗಿದೆ, ಪ್ರೀಮಿಯಮಲ್ಲಿ ಲಿಸ್ಟ್ ಆಗಿದೆ. ಯಾರ್ಯಾರು ಇದರಲ್ಲಿ IPOನಲ್ಲಿ ಸಿಕ್ಕಿದೆ, ಅಪ್ಲೈ ಮಾಡಿ ಸಿಕ್ಕಿದೆ, ಅವರಿಗೆ ಒಂದು ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು. ಹಾಗೆ ಶೋಭಾ ಲಿಮಿಟೆಡ್ನಲ್ಲೂ ಅಷ್ಟೇ ಒಂದು RBI ಪಾಲಿಸಿ ಏನಿದೆ, ರೆಪೋ ರೇಟ್ನ ಏನು ಚೇಂಜ್ ಮಾಡಿಲ್ಲ, ಇದರಿಂದ ಇದಕ್ಕೆ ಒಂದು
ಬೂಸ್ಟ್ ಬರ್ಬೋದು ಅಂತ ಹೇಳಿದ್ರೆ ಇದಕ್ಕೆ ಒಂದು ಸಖತ್ತು ಸಪೋರ್ಟ್ ಸಿಗ್ಬೋದು ಈ ಕಂಪ್ನಿ ಶೇರ್ಗಳಿಗೆ ಈ ಕಂಪ್ನಿಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 5.84% ಅಷ್ಟು ಏರಿಕೆ ಆಗಿದೆ. ಹೆಚ್ಚು ಕಡಿಮೆ ಇದು 533 ರೂಪಾಯಿ 25 ಪೈಸೆ ಇತ್ತು ಹೆಚ್ಚು ಕಡಿಮೆ ಜೂನ್ 2023ರಲ್ಲಿ. ಇವಾಗ ನೋಡಿದ್ರೆ 2063 ರೂಪಾಯಿ 70 ಪೈಸೆ, ಅಂದರೆ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತಲೇ ಹೇಳ್ಬೋದು. ಹಾಗೆ RBIದು ಪಾಲಿಸಿಯಿಂದ ಇದಕ್ಕೂ ಒಂದು ಒಬರಾಯ್ ರಿಯಾಲಿಟಿನಲ್ಲೂ ಇದ್ರ ಬಗ್ಗೆ ಹೆಚ್ಚು ಕಡಿಮೆ ಒಂದು 16 ಮೇ ಮತ್ತು 15 ಮೇ ಇದ್ರ ಬಗ್ಗೆನೂ ಮಾತಾಡಿದ್ವಿ. ಇದರಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಕಂಪನಿ ಅಂತ. ಇದಕ್ಕೆ ಒಂದು ತುಂಬಾ ಸಪೋರ್ಟ್ ಸಿಗ್ಬೋದು. RBI ಪಾಲಿಸಿಯಿಂದ ಏನು ರೆಪೋ ರೇಟ್ನ ಅನ್ಚೇಂಜ್ ಆಗಿದೆ, ಇದಕ್ಕೆ ಈ ರಿಯಾಲಿಟಿ ಕಂಪ್ನಿಗಳಿಗೆ ಒಂದು ಸಹಾಯ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೆನ್ಸಸ್ ಕಂಟೈನರ್ ಟರ್ಮಿನಲ್ ಲಿಮಿಟೆಡ್ ಹಾಗೆ ಆಲ್ ಕಾರ್ಗೋ ಲಾಜಿಸ್ಟಿಕ್ಸ್ ಮಧ್ಯದಲ್ಲಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಒಂದು ಅಗ್ರಿಮೆಂಟ್ ಆಗಿದೆ. ಅದರಿಂದ ಈ ಶೇರ್ಸ್ಗಳಲ್ಲಿ ನೋಡ್ಬೋದು. ಹಾಗೆ ಹೆರಿಟೇಜ್, ನಿನ್ನೆ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ನಿನ್ನೆ ಒಂದು ವಿಡಿಯೋ ನೋಡಿಲ್ಲ ಅಂದರೆ ಇದರಲ್ಲೇ ವಿಡಿಯೋ ನೋಡ್ಬೋದು, ನೀವು ತಮ್ಮನೆಲ್ಲ ಹಾಕಿರ್ತೀನಿ. ಏನು ಅಂತ ಹೇಳಿದ್ರೆ, ಈ ಚಂದ್ರಬಾಬು ನಾಯ್ಡು ಅವರು ನಮ್ಮ ಭಾರತದ ಸರ್ಕಾರದ ಒಂದು ರಚನೆ ಮಾಡೋದಕ್ಕೆ ಒಂದು ಪ್ರಮುಖವಾದ ಒಂದು ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇವ್ರದ್ದು ಒಂದು ಹೆರಿಟೇಜ್ ಅಂತ ಕಂಪ್ನಿ ಇದೆ. ಇದು 1992ರಲ್ಲಿ ಇದು ಸ್ಥಾಪನೆ ಆಗಿದ್ದು. ಇದು ಹೆಚ್ಚು ಕಡಿಮೆ ಫುಡ್ಸ್ ರಿಲೇಟೆಡ್ ಕಂಪ್ನಿ, ಹಾಗೆ ಇನ್ಫ್ರಾ ಕಂಪ್ನಿನೂ ಇದೆ, ಆಮೇಲೆ ರಿನ್ಯೂಯಬಲ್ ಎನರ್ಜಿ ಇದೆ. ಇದು ಒಂದು ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದ್ದು, ಒಂದೇ ದಿವಸದಲ್ಲಿ ನೆನ್ನೆ ಒಂದು 10% ಅಷ್ಟು ಏರಿಕೆ ಆಗಿತ್ತು ಅಂತಲೂ ಹೇಳಿದ್ವಿ. ಇದು 1999ರಲ್ಲಿ ₹1 ಇತ್ತು. ಹೆಚ್ಚು ಕಡಿಮೆ ಇವಾಗ ಸುಮಾರು 600 ರೂಪಾಯಿನಲ್ಲಿ ಇವಾಗ ಟ್ರೇಡ್ ನಡೀತಿದೆ. ಅದೇ ರೀತಿ ಇವ್ರದ್ದು ಪತ್ನಿ ಯಾರಿದ್ದಾರೆ, ಭುವನೇಶ್ವರಿ ಅಂತ, ನಾರಾ ಭುವನೇಶ್ವರಿ ಅಂತ, ಅವ್ರದ್ದು ಈ ಕಂಪ್ನಿನಲ್ಲಿ ಶೇರ್ಸ್ ಇದೆ. ಹಾಗಾಗಿ ಇವ್ರದ್ದು ಹೆಚ್ಚು ಕಡಿಮೆ ಒಂದು 580ರಿಂದ ಒಂದು 585 ಕೋಟಿವರೆಗೂ ಇವರ ಸಂಪತ್ತು ಏರಿಕೆ ಆಗಿದೆ ಅಂತೆ. ಯಾಕೆ ಅಂತ ಹೇಳಿದ್ರೆ, ಇವರು ಹೆಚ್ಚು ಕಡಿಮೆ 24% ಅಷ್ಟು 24.37% ಅಷ್ಟು ಇದರಲ್ಲಿ ಶೇರ್ ಹೋಲ್ಡರ್ ಆಗಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ 2,26,11,522 ಶೇರ್ಸು ನಾರಾ ಭುವನೇಶ್ವರಿ ಅವರ ಓನರ್ಶಿಪ್ನಲ್ಲಿ ಬರುತ್ತೆ. ಹಾಗಾಗಿ ಇವರು ಯಾವಾಗ ಈ ಕಂಪ್ನಿಯ ಶೇರ್ಸ್ಗಳು ಒಂದೇ ದಿವಸದಲ್ಲಿ 10% ಇರುತ್ತೋ, ಒಂದು 5 ದಿವಸದಲ್ಲಿ ಸುಮಾರು 580ರಿಂದ ಒಂದು 585 ಕೋಟಿ ಅಷ್ಟು ಇವರ ಸಂಪತ್ತಿನಲ್ಲಿ ಹೆಚ್ಚಳಿಕೆ ಆಗಿದೆ ಅಂತ ವರದಿ ಬಂದಿದೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.